ಹಲೋ ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಊರಿನ ಬೆಂಡೆಕಾಯಿ ಹೇಗೆ ಸಾರು ಮಾಡೋದು ಅಂತ ನಿಮಗೆ ಹೇಳ್ತೇನೆ. ನಾನೀಗ ಸಾಮಾನು ಎಲ್ಲ ಫ್ರೈ ಮಾಡಿ ಇಟ್ಟಿದ್ದೇನೆ. ನಿಮಗೆ ಅದು ಹೇಳಲಿಕ್ಕೆ ಆಗಲಿಲ್ಲ. ಈಗ ನಾನು ಏನು ಎಲ್ಲ ಹಾಕಬೇಕಂತ ನಾನು ಹೇಳ್ತೇನೆ. ಈಗ ನೋಡಿ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಬೀಜ ಹಾಕಬೇಕು, ಆಮೇಲೆ ಸಾಸಿವೆ ಹಾಕಿ ಸ್ವಲ್ಪ, ಆಮೇಲೆ ಒಂದು ಒಂದು ಚಿಟಿಕೆ ಸಹ ಬೇಡ, ಸ್ವಲ್ಪ ಮೆಂತೆ, ಆಮೇಲೆ ಸ್ವಲ್ಪ ಸಾಸಿವೆಯನ್ನು ಹಾಕಬೇಕು, ಸ್ವಲ್ಪ ಸಾಸಿವೆ ಹಾಕಿ, ಆಮೇಲೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸು ಹಾಕಬೇಕು, ಆಮೇಲೆ ಇದು ಬೇವು ಸೊಪ್ಪು ಅದು ಫ್ರೈ ಮಾಡಿದ್ದು ಹಾಕಬೇಕು, ಆಮೇಲೆ ಎರಡು ಬೆಳ್ಳುಳ್ಳಿ ಹಾಕಿ, ಆಮೇಲೆ ಒಂದು ಟೊಮೆಟೊ, ಇದು ಸಾಂಬಾರು ಕುದಿಯುವಾಗ ಟೊಮೆಟೊ ಕಟ್ ಮಾಡಿ ಹಾಕಬೇಕು, ಈರುಳ್ಳಿ ಒಂದು ಸಣ್ಣ ಈರುಳ್ಳಿ, ಆಮೇಲೆ ಚಿಕ್ಕ ಹುಳಿ ಹಾಕಬೇಕು. ಯಾವತ್ತು ಹುಳಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಸಾರಿಗೆಲ್ಲ, ಅದು ಒಳ್ಳೆಯದಾಗ್ತದೆ. ಮತ್ತು ಇದು ಬೆಂಡೆಕಾಯಿ ಫ್ರೈ ಮಾಡಲಿಕ್ಕೆ ಉಂಟು, ನಾನು ತೋರಿಸ್ತೇನೆ. ಸಾರು ಮಾಡುವಾಗ ಹೇಗೆ ಹಾಕೋದೆಲ್ಲ ತೋರಿಸ್ತೇನೆ ಆಮೇಲೆ. ಇದು ನೋಡಿ, ನಾನು ಬೆಂಡೆಕಾಯಿ ಈಗ ಫ್ರೈ ಮಾಡಿದ್ದೇನೆ. ಈಗ ಫ್ರೈ ಮಾಡಿ ಇದು ನೋಡಿ, ಇದು ಕುದೀತಾ ಉಂಟು ಸಾರು. ಈ ಕುದಿಯುವ ಸಾರಿಗೆ ಹಾಕಬೇಕು. ಟೊಮೆಟೊ ಎಲ್ಲ ಮೊದಲೇ ಹಾಕಿದ್ದೀನಿ ನಾನು. ಒಳ್ಳೆ ಕುದೀತಾ ಇರಬೇಕು ಸಾರು, ಆವಾಗ ಹಾಕಬೇಕು ಫ್ರೈ ಮಾಡಿದ ಬೆಂಡೆಕಾಯನ್ನು. ಟೇಸ್ಟ್ ಸಹ ಸ್ವಲ್ಪ ತುಂಬ ಚೆನ್ನಾಗಿ ಬರ್ತದೆ. ಅರಶಿನ ಎಲ್ಲ ಹಾಕಬೇಕು ಮೊದಲು. ನಾನು ಅರಶಿನ ಹೇಳಿರಲಿಲ್ಲ. ಮತ್ತು ಈಗ ನಾನು ಒಗ್ಗರಣೆ ಕೂಡ ಅದಕ್ಕೆ ಹಾಕಿ ಬಿಡ್ತೇನೆ. ಈಗಲೇ ಒಗ್ಗರಣೆ ಎಲ್ಲ ಮಾಡಿ ಇಟ್ಟಿದ್ದೇನೆ. ಬೆಳ್ಳುಳ್ಳಿ ಮತ್ತು ಒಗ್ಗರಣೆ ಸೊಪ್ಪು, ಮತ್ತು ನಿಮಗೆ ಖಾರ ಬೇಕಾದರೆ ಮೆಣಸು ಸಹ ಹಾಕ್ಬೋದು, ಮತ್ತು ಸಾಸಿವೆ ಈಗಲೇ ಹಾಕ್ತೇನೆ ನಾನು ತೆಂಗಿನ ಎಣ್ಣೆಯಲ್ಲಿ. ಮತ್ತು ಈ ಬೆಂಡೆಕಾಯಿ ಪದಾರ್ಥದ್ದು ಒಂದು ವಿಡಿಯೋ ನಿಮಗೆ, ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ನನಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಸಹ ನನ್ನ DMP ಕಿಚನಿಗೆ ಥ್ಯಾಂಕ್ ಯು ಎಲ್ರಿಗೂ. ಬೆಂಡೆಕಾಯಿ ಮಾತ್ರ ಊರಿನ ಬೆಂಡೆಕಾಯಿ ಮೀನು ಸಾರಿನಾಗಿ ಒಳ್ಳೆದಾಗ್ತದೆ ಪದಾರ್ಥ ಊಟಕ್ಕೆ. ಅದರದ್ದೇ ಎಲ್ಲ ಸಾಮಾನು ಹಾಕಬೇಕು, ಮೀನಿನ ಹಾಗೇನೆ. ಮತ್ತು ನಾನು ಎಲ್ಲ ಹಾಕಲಿಲ್ಲ, ಬೆಂಡೆಕಾಯಿ ಸ್ವಲ್ಪ ಇಟ್ಟಿದ್ದೇನೆ ಪಲ್ಯ ಮಾಡಲಿಕ್ಕೆ ಅಂತ, ಜಾಸ್ತಿ ಆಗುತ್ತಲ್ಲ ಅದಕ್ಕೆ.